ಸಾತ್ವಿಕ ತಳ್ಳಿ ತಟ್ಟೆ ಸ್ವಲ್ಪ ದೂರದಲ್ಲಿ ಬೀಳ್ತಿದ್ದಂತೆ ಮುಂದಕ್ಕೆ ಹೋಗ್ತಿದ್ದ ಅಮರೇಂದ್ರ ವರ್ಮ ವೇಗವಾಗಿ ಹಿಂದಕ್ಕೆ ಬರ್ತಾನೆ. ಆಶ್ರಿತಾಳಿಗೆ ಭಯವಾಗುತ್ತೆ ಅಮರೇಂದ್ರ ವರ್ಮನನ್ನು ಹಾಗೆ ನೋಡ್ತಿದ್ರೆ. ಸಾತ್ವಿಕ ಕೂಡ ಸ್ವಲ್ಪ ಹಿಂದಕ್ಕೆ ಸರಿದು ಭಯದಿಂದ ನೋಡ್ತಾ ಇದ್ದಾಳೆ. ನನ್ನ ಟೆಂಪರ್ ನೆತ್ತಿಗೇರಿಸ್ಬೇಡ, ಹೇಳಿದ ಕೆಲಸ ತಕ್ಷಣ ಮಾಡು, ಊಟ ಮಾಡು ಅನ್ನುತ್ತಾ ಆ್ಯಟಿಟ್ಯೂಡಿಂದ ಹೇಳ್ತಾನೆ. ಸಾತ್ವಿಕ ಕೂಡ ಅಷ್ಟೊಂದು ಭಯದಲ್ಲೂ ಮಾಡಲ್ಲ ಅಂತ ತಲೆಯನ್ನು ಅಡ್ಡಲಾಗಿ ಆಡಿಸಿದ್ಲು. ನಿನ್ನಷ್ಟಕ್ಕೆ ನೀನೇ ತಟ್ಟೆ ತಗೊಂಡು ತಿನ್ನುವಂತ ಮಾಡ್ತೀನಿ, 5 ನಿಮಿಷ ಕಾಯಿ ಅಂತಾನೆ. ನಿನ್ನಿಂದಾಗಲ್ಲ ಅನ್ನುತ್ತಾ ತಲೆ ಪಕ್ಕಕ್ಕೆ ತಿರುಗಿಸಿದ್ಲು ಸಾತ್ವಿಕ. ನನ್ನ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಿಲ್ಲ, ಎಂಥದ್ದೇ ಮನುಷ್ಯರನ್ನಾದರೂ ನನ್ನ ದಾರಿ ತಂದುಕೊಳ್ಳೋದ್ರೆ ನಾನು ದೊಡ್ಡ ಪದವಿ ಪಡೆದಿದ್ದೀನಿ ಅಂತ ಗರ್ವದಿಂದ ಹೇಳ್ತಾನೆ ಅಮರೇಂದ್ರ ವರ್ಮ. ನಿನ್ನಿಂದಾಗಲ್ಲ ಅನ್ನುವಂಥವಳು ಕೂಡ ಅಷ್ಟೇ ಗರ್ವದಿಂದ ನೋಡಿದ್ಲು. ಕೊನೆ ಬಾರಿ ಕೇಳ್ತಿದ್ದೀನಿ, ತಿಂತೀಯಾ ಇಲ್ವಾ? ಸಾತ್ವಿಕ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ತಕ್ಷಣ ಚಿಟಿಕಿ ಹೊಡಿತಾನೆ. ಇಬ್ಬರು ಸಿಬ್ಬಂದಿಗಳು ಬರ್ತಾರೆ. ತುಂಬ ವಿನಯದಿಂದ ಅಮರೇಂದ್ರ ವರ್ಮ ಮುಂದೆ ನಿಂತು ಹೇಳಿ ಸರ್ ಅಂತಾರೆ. ಸಾತ್ವಿಕಾಳ ಕಡೆ ನೋಡ್ತಾನೆ. ಮೆಲ್ಲನೆ ನೋಟವನ್ನು ಆಶ್ರಿತಾಳ ಕಡೆ ತಿರುಗಿಸ್ತಾನೆ. ಸಾತ್ವಿಕ ಕೂಡ ಅಮರೇಂದ್ರ ವರ್ಮ ಕಡೆ ನೋಡಿದ್ಲು. ಅವನು ಆಶ್ರಿತಾಳನ್ನೇ ನೋಡ್ತಿದ್ದಾನೆ ಅಂತ ಅರ್ಥವಾಗಿ ಇಬ್ಬರನ್ನು ತಿರುಗಿ ನೋಡ್ತಾ ಇದ್ದಾಳೆ. ಅವಳ ನೋಟವನ್ನು ಅರ್ಥ ಮಾಡಿಕೊಂಡ ಆ ಸೆಕ್ಯೂರಿಟಿ ಇಬ್ಬರು ಗಬಗಬನೆ ಬಂದು ಆಶ್ರಿತಾಳನ್ನು ಹಿಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನಿಸ್ತಾರೆ. ಏನು ಮಾಡ್ತಿದ್ದೀರಾ ನೀವು? ಅವಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಿಟ್ಬಿಡಿ ಅಂತಾಳೆ ಸಾತ್ವಿಕ. ಬಿಡಲ್ಲ, ಅವಳನ್ನ ನನ್ನ ಅತಿಥಿ ಗೃಹಕ್ಕೆ ಕರ್ಕೊಂಡು ಹೋಗ್ತಾರೆ, ನಾನು ಕೂಡ ಅಲ್ಲಿಗೆ ಹೋಗ್ತಿದ್ದೀನಿ ಅನ್ನುತ್ತಾ ಎದ್ದು ಮೈ ಮುರಿತಾನೆ. ಮಮ್ಮಿ ಡ್ಯಾಡಿ ಅಂತ ಅಳ್ತಿರ್ತಾಳೆ ಆಶ್ರಿತಾ. ಅಮ್ಮ ಆಶ್ರಿತಾ ಅಂತ ಮುರಳಿ ಇನ್ನು ಲೀಲಾ ಹೆದರ್ತಾರೆ. ನಮ್ಮ ಹುಡುಗಿಯನ್ನು ಬಿಟ್ಬಿಡಿ ಅಂತ ಅಂತಾರೆ. ಇನ್ನೊಂದು ಮಾತು ಮಾತಾಡಿದ್ರೆ ಅನ್ನುತ್ತಾ ಗನ್ ತೆಗಿತಾನೆ ಅಂತ ಆ ವ್ಯಕ್ತಿ ಹೆದರಿಸಿದ್ರಿಂದ ಸುಮ್ಮನಿರ್ತಾರೆ. ಆದರೆ ಆಶ್ರಿತಾಳಿಗೆ ಕಣ್ಣೀರು ಬರ್ತಿದೆ. ನಿಲ್ಲಿಸು ಇದನ್ನು ಅಂತ ಜೋರಾಗಿ ಕಿರ್ಚಿದ್ದು ಸಾತ್ವಿಕ. ನಿನಗೆ ಯಾಕೆ ಇಷ್ಟೊಂದು ಹಠ? ಸಣ್ಣ ಹುಡುಗಿಯನ್ನು ಕರ್ಕೊಂಡು ಹೋಗ್ತೀರಾ? ಅಮರೇಂದ್ರ ವರ್ಮ ಒಂದು ದೊಡ್ಡ ಕುರ್ಚಿಯಲ್ಲಿ ಕೂತು ಗತ್ತಿನ ನೋಟದಲ್ಲಿದ್ದಾನೆ. ಅಕ್ಕ ಪ್ಲೀಸ್ ನಂಗೆ ಸಹಾಯ ಮಾಡು ಅಂತ ಅಳ್ತಿದ್ದಾಳೆ ಆಶ್ರಿತ. ಇನ್ನು ಸಾಕು ನಿಲ್ಲಿಸು ಅಂತ ಮತ್ತೆ ಹೇಳ್ತಾಳೆ. ನಿಲ್ಲಿಸಲ್ಲ ಅನ್ನುತ್ತಾ ತಲೆ ಅಡ್ಡಲಾಗಿ ಆಡಿಸ್ತಾನೆ. ಇವಾಗ ನಾನು ತಿನ್ನಬೇಕು ಅಷ್ಟೇ ತಾನೇ? ಹೌದು ಅನ್ನುವಂತೆ ಕಣ್ರೆಪ್ಪೆ ಮುಚ್ಚಿ ತೆರಿತಾನೆ. ಸರಿ ತಿಂತೀನಿ ಅನ್ನುತ್ತಾ ತಟ್ಟೆ ತಗೊಂಡು ಬಂದು ಗಬಗಬನೆ ಬಾಯಿಗೆ ಅನ್ನದ ತುತ್ತುಗಳನ್ನ ತುರುಕ್ಕೊಂಡ್ಳು. ತಿಂತಿದ್ದೀನಿ ತಾನೇ, ಆ ಹುಡುಗಿನ ಬಿಡೋದಕ್ಕೆ ಹೇಳು ಅಂದಾಳೆ ಸಾತ್ವಿಕ. ಆಗಲ್ಲ, ಪೂರ್ತಿ ತಿನ್ನಬೇಕು ಅನ್ನುವಂತೆ ಸನ್ನೆ ಮಾಡಿ ಹೇಳ್ತಾನೆ. ಅಷ್ಟೇ ಗಬಗಬನೆ ತಿಂತಿದ್ರೆ ಗಂಟಲಿಗೆ ಸಿಲುಕೊಂತು. ನೀರು ಕೂಡ ಸಿದ್ಧವಾಗಿತ್ತು. ಗಬಗಬನೆ ನೀರನ್ನು ಕುಡಿದ್ಬಿಟ್ಲು. ಆಶ್ರಿತಾ ಅಳ್ತಿದ್ರೆ ಅವಳ ಕಡೆ ನೋಡ್ತಾ ಹೆದರ್ಬೇಡ ಆಶ್ರಿತಾ ಅನ್ನುತ್ತಾ ಬೇಗನೆ ತಿಂದು ಮುಗಿಸಿ ತಟ್ಟೆಯಲ್ಲಿ ಕೈ ತೊಳೆದು ತಿಂದೆ, ಇನ್ನು ಆ ಹುಡುಗಿನ ಬಿಟ್ಬಿಡಿ ಅಂತ ಅಂತಾಳೆ. ಇನ್ನೊಂದು ಚಿಟಿಕಿ ಹೊಡಿತಾನೆ ಅಮರೇಂದ್ರ ವರ್ಮ. ಅಷ್ಟೇ ಆ ಇಬ್ಬರು ಆಶ್ರಿತಾಳ ಹತ್ತಿರದಿಂದ ಹೊರಟು ಹೋಗ್ತಾರೆ. ಮಮ್ಮಿ ಅನ್ನುತ್ತಾ ಒಂದೇ ಬಾರಿಗೆ ಬಂದು ತಾಯಿಯನ್ನು ಅಪ್ಕೊಳ್ತಾಳೆ ಆಶ್ರಿತಾ. ಮಮ್ಮಿ ನನಗೆ ಭಯ ಆಗ್ತಿದೆ, ಇಲ್ಲಿರಬೇಡ, ನಾವು ಇವಾಗಲೇ ಹೊರಟೋಗೋಣ ಡ್ಯಾಡಿ ಅಂತ ತುಂಬ ಎದರಿ ಹೋಗಿದ್ದ ಆಶ್ರಿತಾ ಹೇಳ್ತಾ ಇದ್ದಾಳೆ. ಸಾತ್ವಿಕ ಕೂಡ ಹೊರಗೆ ಬಂದು ಹೆದರ್ಬೇಡ ಆಶ್ರಿತಾ, ನಿನಗೇನಾಗಲ್ಲ, ನಿಮ್ಮೊಬ್ಬರಿಗೂ ಏನೂ ಆಗೋದಕ್ಕೆ ಬಿಡಲ್ಲ ಅಂದ್ಲು. ಅಬ್ಬೋ ಅನ್ನುವಂತೆ ನೋಡ್ತಾನೆ ಅಮರೇಂದ್ರ ವರ್ಮ ಅವಳ ಮಾತಿಗೆ. ನೀ ಹೋಗೋದೇನು, ನಿಮ್ಮ ಜೊತೆ ನಾನು ಕೂಡ ಬರ್ತೀನಿ ಅಂತಾಳೆ ಸಾತ್ವಿಕ ಬೇಕಂತಲೇ ಅಮರೇಂದ್ರ ವರ್ಮ ಕಡೆ ನೋಡುತ್ತಾ. ಅಮರೇಂದ್ರ ವರ್ಮ ಮೇಲಕ್ಕೆದ್ದು ಕುರ್ಚಿಯನ್ನು ಹಿಂದಕ್ಕೆ ಒಂದು ಒದಿತಾನೆ. ಅದು ಹೋಗಿ ಗೋಡೆಗೆ ಬಡ್ಕೊಳ್ತು. ಸರಿ ಹೋಗು, ಟಿಕೆಟ್ ಸಿದ್ಧ ಮಾಡ್ಕೊ ಅಂತ ಹೇಳಿ ಹೊರಟು ಹೋದ. ಮೊದಲು ಹೋಗಿ ಊಟ ಮಾಡಿ ಅಂತ ಮೂವರನ್ನು ಕಳಿಸಿದ್ಲು. ತಾನೇ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಹೇಳಿದ್ನಲ್ವೇ, ಇನ್ನೂ ನಾನು ಯಾಕಿರಬೇಕು, ಖಂಡಿತವಾಗಿಯೂ ಇಲ್ಲಿಂದ ಹೋಗ್ತೀನಿ ಅನ್ನುತ್ತಾ ಒಳಗಡೆ ಹೋಗಿ ಅಲ್ಲಿಂದ ಬಂದಾಗ ತನ್ನ ಬಟ್ಟೆಗಳು ಇದ್ವಲ್ವೇ ಅವೆಲ್ಲವುಗಳು ಕೆಲವನ್ನ ಇಲ್ಲೇ ಬಿಟ್ಟು ಇಲ್ಲಿರೋ ಕೆಲವು ಬಟ್ಟೆಗಳನ್ನ ಅದರಲ್ಲಿ ಇಟ್ಕೊಂಡು ಸಿದ್ಧವಾದ್ಲು. ಪಾಸ್ಪೋರ್ಟ್ ವೀಸಾ ಇವೆಲ್ಲವನ್ನ ಬ್ಯಾಗ್ನಲ್ಲಿ ಜಾಗ್ರತೆಯಾಗಿ ಇಟ್ಕೊಂಡ್ಳು. ಅಂದರೆ ನನ್ನನ್ನು ತಡೆಯೋದಕ್ಕೆ ವೀಸಾ ಅಥವಾ ಪಾಸ್ಪೋರ್ಟ್ ತೆಗೆದುಕೊಂಡು ತನ್ನ ಹತ್ರ ಅಡಗಿಸಿಟ್ಟು ಇಲ್ಲೇ ಇರಿಸೋದಕ್ಕೆ ಪ್ರಯತ್ನಿಸ್ತಾನೆ ಅಂತ. ಆ ಬ್ಯಾಗನ್ನು ಇನ್ನೂ ಜಾಗ್ರತೆಯಾಗಿ ಆ ಕೋಣೆಯಲ್ಲಿ ಭದ್ರಪಡಿಸಿದ್ಲು ಸಾತ್ವಿಕ. ಅಮ್ಮಯ್ಯ, ಪ್ರಪಂಚವೇ ತಲೆ ಕೆಳಗಾದರೂ ಇವೆಲ್ಲವೂ ಅವನಿಗೆ ಕಾಣಿಸಲ್ಲ. ನಾನು ಸಂತೋಷವಾಗಿ ಚಿಕ್ಕಿ
ಚಿಕ್ಕನ ಜೊತೆ ಹೊರಟು ಹೋಗ್ತೀನಿ. ಇಲ್ಲಿ ಹೇಗಿದ್ರು ನಮ್ಮ ಡ್ಯಾಡಿ ಕೂಡ ಇಲ್ಲ, ಇನ್ನು ನನಗೆ ಯಾರಿದ್ದಾರೆ, ನಾನು ಹೊರಟು ಹೋಗ್ತೀನಿ ಅಂತ ಹೋಗೋದಕ್ಕೆ ಫಿಕ್ಸ್ ಆಗಿಬಿಟ್ಲು. ಕೆಲಸದ ಮಧ್ಯೆ ಟಿಕೆಟ್ ಕೂಡ ಕಾಯ್ದಿರಿಸಿದ್ಲು. ನೋಡಿ, ಪ್ರಪಂಚವೇ ತಲೆ ಕೆಳಗಾದರೂ ನನ್ನನ್ನು ತಡೆಯೋರು ಯಾರೂ ಇಲ್ಲ. ಇನ್ನು ಇಲ್ಲಿಗೆ ಬರೋ ಕೆಲಸನೂ ಇಲ್ಲ. ನಮ್ಮ ತಂದೆಯವರು ಕೂಡ ತೀರಿ ಹೋಗಿದ್ದಾರೆ, ಆದ್ದರಿಂದ ನನಗಿಲ್ಲಿ ಯಾರೂ ಇಲ್ಲ, ನಾನು ಬರಬೇಕಾದ ಅಗತ್ಯ ಕೂಡ ಇಲ್ಲವೇ ಇಲ್ಲ ಅಂದ್ಕೊಂಡು ಪಾಸ್ಪೋರ್ಟ್ ವೀಸಾ ಇರೋ ಚೀಲವನ್ನು ಜಾಗ್ರತೆಯಾಗಿ ಅಡಗಿಸಿಟ್ಲು. ಹಾಗೆ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡ್ಬಿಟ್ಲು. ಇವರು ಮೂವರು ಊಟ ಮುಗಿಸಿ ಒಳಗಡೆ ಬರ್ತಿರುವಾಗ, ಡ್ಯಾಡಿ ಪ್ಲೀಸ್ ಇಲ್ಲಿ ಇರಬೇಡ, ನಂಗೆ ಭಯ ಆಗ್ತಿದೆ ಅಂತಾಳ ಅಷ್ಟಿತ. ನಡಿ ಅಕ್ಕನ ಹತ್ರ ಹೋಗೋಣ, ಏನೂ ಭಯ ಇಲ್ಲ, ನಾವಿದ್ದೀವಲ್ವಾ ಅನ್ನುತ್ತಾ ಎಲ್ಲರೂ ಸಾತ್ವಿಕಳ ಹತ್ರ ಬಂದರು. ಚಿಕ್ಕಪ್ಪ ಕೂತ್ಕೊಳ್ಳಿ. ಸಾತ್ವಿಕ ತಕ್ಷಣ ಬಾಗಿಲು ಮುಚ್ಚಿ, ವಿಷಯ ಏನಂದರೆ ನಾನು ಕೂಡ ನಿಮ್ಮ ಜೊತೆ ಬಂದುಬಿಡ್ತೀನಿ. ನೀನು ಬರ್ತೀನಿ ಅಂದರೆ ಅವನು ಒಪ್ಕೊಳ್ತಾನಾ? ಹಾಗಿದ್ರು ಇವಾಗ ನೀನು ಅವನ ಹೆಂಡತಿ, ನೀನು ನಮ್ಮ ಜೊತೆ ಬರ್ತೀನಿ ಅಂದರೆ ಹೇಗೆ ಒಪ್ಕೊಳ್ತಾನೆ? ರಿಸ್ಕ್ ತಗೊಳ್ತಿದೆಯೇನೋ ಆಲೋಚಿಸು ಸಾತ್ವಿಕ. ನೀನು ಊಟ ಮಾಡಲ್ಲ ಅಂದಿದ್ದಕ್ಕೆ ಎಂಥ ದೃಶ್ಯ ಮಾಡಿದ್ನೋ ನೋಡದೆ ತಾನೇ? ಏನು ಮಾಡಿದ್ರು ಆಲೋಚಿಸಿ ಮಾಡು. ನಮ್ಮದೇನಿದೆ, ನಾವು ಹೊರಟೋಗ್ತೀವಿ, ಆದರೆ ನೀನು ಇಲ್ಲೇ ಇರಬೇಕಲ್ವೇ? ನಾನು ಯಾಕಿರ್ತೀನಿ ಇಲ್ಲಿ? ನಡೆದದ್ದು ಮದುವೆ ಅಲ್ಲ, ಅವನು ನನ್ನ ಗಂಡನಲ್ಲ, ನಾನಂತೂ ನಿಮ್ಮ ಜೊತೆ ಬಂದುಬಿಡ್ತೀನಿ ಚಿಕ್ಕಪ್ಪ ಅಂತ ಗಟ್ಟಿಯಾಗಿ ಹೇಳಿದ್ಲು ಸಾತ್ವಿಕ. ಅದಲ್ಲ ಅಂತ ಏನೋ ಹೇಳೋದಕ್ಕೆ ಹೋದಾಗ ಸುಮ್ಮನಿರು ಅಂತ ಮುರಳಿ ಸನ್ನೆ ಮಾಡ್ತಾನೆ ತನ್ನ ಹೆಂಡತಿಗೆ. ಅವಳು ಸುಮ್ಮನಾದ್ಲು. ಸರಿ, ನಮ್ಮ ಜೊತೆ ಬರ್ಬೋದು, ಇಷ್ಟು ದಿನ ನೀನು ನೋಡ್ಕೊಂಡಿದ್ದೀವಿ, ಇನ್ನು ಮುಂದೆ ನೋಡ್ಕೊಳ್ತೀವಿ, ನಮಗೇನು ನೀನು ಹೊರೆಯಲ್ಲ. ಸರಿ ಚಿಕ್ಕಪ್ಪ, ನಾನು ನಿಮ್ಮ ಜೊತೆ ಬರ್ತಿರೋ ವಿಷಯವನ್ನು ಜಾಗ್ರತೆಯಾಗಿಡಿ, ರಹಸ್ಯವಾಗಿ ಇಡಿ, ಯಾರಿಗೂ ಹೇಳಬೇಡಿ ಅಂತಾಳೆ ಸಾತ್ವಿಕ. ಅಕ್ಕ, ನಿನಗೆ ಬುದ್ಧಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದ್ಲು ಆಶ್ರಿತ. ಅದೇನಮ್ಮ ಹಾಗೆ ಕೇಳಿದೆ? ಇವತ್ತು ನೀನೇ ಅಲ್ವಾ ನಾನು ಹೊರಟೋಗ್ತೀನಿ ಇಲ್ಲಿರಲ್ಲ ಅಂದಿದ್ದು, ಆಗ ಅವರು ಕೂಡ ಹೊರಟು ಹೋಗು ಅಂದಿದ್ರಲ್ಲ, ಆಗ ಅವನಿಗೆ ಕೂಡ ವಿಷಯ ತಿಳಿತಿದೆ ತಾನೇ? ಮತ್ತು ಇವಾಗ ಯಾರಿಗೂ ಹೇಳಬೇಡ ಅಂತೀಯಲ್ಲ, ಈಗಾಗಲೇ ಅವನ ಹತ್ರ ಹೇಳಿಬಿಟ್ಟಿದೆಯಲ್ಲ ಹೋಗ್ತೀನಿ ಅಂತ ಕೇಳುವಷ್ಟರಲ್ಲಿ ಹೇಳಿಬಿಟ್ಟಿದ್ದೀನಲ್ಲ ಅಂದ್ಕೊಳ್ತಾಳೆ ಸಾತ್ವಿಕ. ಏನೇ ಆದರೂ ನಾವು ಹೊರಗೆ ತೋರ್ಪಡಿಸ್ಕೊಳ್ಬಾರ್ದು, ತುಂಬ ಜಾಗ್ರತೆಯಾಗಿರಬೇಕು ಅಂತ ಅಂದ್ಕೊಳ್ತಾರೆ. ಅಣ್ಣ, ನಿನ್ನೆಯಿಂದ ಊಟ ಕೂಡ ಮಾಡಿಲ್ಲ, ಕನಿಷ್ಠ ಈ ಹಣ್ಣಿನ ಜ್ಯೂಸ್ ಆದರೂ ಕುಡಿಯೋಣ ಅನ್ನುತ್ತಾ ದಿಲೀಪ್ ವರ್ಮಾ ಮುಂದೆ ಒಂದು ರಸದ ಲೋಟವನ್ನು ಇಡ್ತಾನೆ ಆ ವ್ಯಕ್ತಿ. ಅಷ್ಟೇ ಆ ಲೋಟವನ್ನು ಬಿಸಾಡಿ, ನನ್ನ ತಮ್ಮ ತೀರು ಹೋಗಿದ್ದಾನೆ ಕಣೋ, ಮಾಂಸದ ಮುದ್ದೆಯಾಗಿ ಹೋಗಿದ್ದಾನೆ, ಕನಿಷ್ಠ ಅವನ ಮುಟ್ಟಿ ಸಂಕಟ ಪಡೋ ಅವಕಾಶ ಕೂಡ ಇಲ್ಲದಂತೆ ಮಾಡಿಬಿಟ್ಟ, ಅವನನ್ನು ಕೊನೆ ಬಾರಿ ನೋಡ್ದಂತೆ ಮಾಡಿದ ಆ ಅಮರೇಂದ್ರ ವರ್ಮಾ. ಅಂಥದ್ರಲ್ಲಿ ನಾನು ಹೇಗೆ ತಿನ್ನಬೇಕು, ಹೇಗೆ ಕುಡಿಬೇಕು? ಇದೇ ಡೈನಿಂಗ್ ಟೇಬಲ್ ಹತ್ರ ಇಬ್ಬರು ಕೂತು ಊಟ ಮಾಡ್ತಿದ್ವು, ಇಬ್ಬರು ಸೇರಿ ಕುಡಿತಿದ್ವು. ಅಂಥದ್ರಲ್ಲಿ ಇವಾಗ ಅವನಿಲ್ದಿದ್ರೆ ನನಗೆ ಸಂಕಟ ಆಗ್ತಿದೆ, ನನ್ನ ತಮ್ಮನನ್ನು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋ ಅಸಹಾಯಕತೆ. ಮತ್ತು ಹೀಗೆ ಕೂತ್ರೆ ನಿಮ್ಮ ತಮ್ಮ ಬಂದ್ಬಿಡ್ತಾನಾ ಅಂತ ಅಲ್ಲಿಗೆ ಬಂದ ಲಾಯರ್ ಕೇಳ್ತಾರೆ. ಏನು ವಕೀಲ್ರೇ, ಆಲೋಚಿಸಿ, ನಿಮ್ಮ ಎರಡೂ ಕುಟುಂಬಗಳಿಗೆ ಯಾವಾಗಲೂ ಜಗಳಾನೆ, ಯಾವಾಗಲೂ ಹೊಡೆದಾಡೋದು ಬೈಯೋದಷ್ಟೇ ಮಾಡ್ತೀರಿ. ಆದರೆ ನಿಮ್ಮ ತಮ್ಮ ಸ್ವಲ್ಪ ಮುಂದಕ್ಕೆ ಹೋಗಿ ಆ ಭಾವನನ್ನು ಚುಚ್ಚಿ ಅದೇನಾದರೂ ನಡೆಯದೇ ಇದ್ದಿದ್ರೆ ಇವತ್ತು ನಿಮ್ಮ ತಮ್ಮ ಬದುಕಿರ್ತಿದ್ದ ಅಲ್ವಾ? ತಪ್ಪು ನಿಮ್ಮ ತಮ್ಮನದಲ್ವೇ ಅಂತ ವಕೀಲರು ಕೇಳುವಷ್ಟರಲ್ಲಿ ಹೊಡೆಯಲು ಕೈ ಎತ್ತಾನೆ ದಿಲೀಪ್ ವರ್ಮಾ. ಕೋಪ ಬಂತು ಅಲ್ವಾ ಅಂತ ನಗ್ತಾನೆ ಲಾಯರ್. ಹೌದು ಅನ್ನುತ್ತಾ ಕೈ ಕೆಳಗಿಳಿಸ್ತಾ ದಿಲೀಪ್. ಹೊರಗಡೆ ಕೂಡ ಎಲ್ಲರೂ ಇದನ್ನೇ ಅಂದ್ಕೊಳ್ತಿದ್ದಾರೆ, ತಪ್ಪು ಪೂರ್ತಿ ನಿಮ್ಮ ತಮ್ಮನದೇ ಅಂತಿದ್ದಾರೆ. ಆ ಆವೇಶದಲ್ಲಿದ್ದವನು ಮಾಡಿ ಸರಿಯೇ, ಆದರೆ ನಿಲ್ಸಯ್ಯ ವಕೀಲ, ಆ ಅಮರೇಂದ್ರ ವರ್ಮನಿಂದ ನನಗೆ ಎಷ್ಟು ನಷ್ಟ ಬಂದಿದೆ ಗೊತ್ತಾ? ಗೊತ್ತು, ನಿಮ್ಮಿಬ್ಬರಿಗೂ ವ್ಯಾಪಾರದಲ್ಲಿ ಬಿಸ್ನೆಸ್ ಜಗಳ ಇತ್ತು. ನಿಮ್ಮ ತಮ್ಮ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನಿನಗೆ ನಷ್ಟ ಬಂದಿದ್ದಕ್ಕೆ ಅಮರೇಂದ್ರ ವರ್ಮನ ಬಲಗೈಯಾಗಿದ್ದ ಬಾಬನನ್ನು ಚುಚ್ಚಿ ಚುಚ್ಚಿ ಕೊಂದ. ಅಲ್ಲಯ್ಯ ವಕೀಲ, ನಿನಗೆ ನಿಜಕ್ಕೂ ವಿಷಯ ಗೊತ್ತಿಲ್ಲ. ನಿಜ ಹೇಳಬೇಕಂದ್ರೆ ಅಮರೇಂದ್ರ ವರ್ಮನನ್ನು ಕೊಲ್ಲೋದಕ್ಕೆ ಹೋಗಿದ್ದ ಮೊದಲ ಬಾರಿ ಚುಚ್ಚುವಷ್ಟರಲ್ಲೇ ಅಮರೇಂದ್ರ ವರ್ಮನನ್ನು ಪಕ್ಕಕ್ಕೆ ತಳ್ಳಿ ಈ ಬಾಬಾ ಬಂದ. ಇಲ್ದಿದ್ರೆ ಅಮರೇಂದ್ರ ವರ್ಮ ಸಾಯ್ತಿದ್ದ. ಅಮರೇಂದ್ರ ವರ್ಮ ಮೇಲೆ ಒಂದು ಸಣ್ಣ ಗೀಚು ಕೂಡ ಬೀಳದಂತೆ ತನ್ನ ಪ್ರಾಣವನ್ನೇ ಕಳ್ಕೊಂಡ. ಅವನು ನಿಜವಾದ ಸೇವಕ ಅಂತ ತಿಳಿಯದೆ ಶತ್ರುವನ್ನು ಹೊಗಳಿಬಿಟ್ಟ ದಿಲೀಪ್. ದಿಲೀಪ್, ನಿನಗೊಂದು ಮುಖ್ಯವಾದ ವಿಷಯ ಹೇಳೋದಕ್ಕೆ ಬಂದೆ, ನಡೆದದನ್ನು ಪಕ್ಕಕ್ಕಿಡು. ಏನದು ಆ ವಿಷಯ? ಆ ಮುದುಕ ಸಾಯೋ ಮುಂಚೆ ತನ್ನ ಮಗಳನ್ನು ಅಮರೇಂದ್ರ ವರ್ಮನಿಗೆ ಕೊಟ್ಟು ಮದುವೆ ಮಾಡ್ದ. ಏನು, ಅಮರೇಂದ್ರ ವರ್ಮನಿಗೆ ಮದುವೆ ಆಗಿದೆಯೇ ಅಂತ ಸಿಡಿಲು ಬಡೀತೇನೋ ಅನ್ನುವಷ್ಟು ಆಶ್ಚರ್ಯದಿಂದ ನೋಡ್ದ ದಿಲೀಪ್. ಇದೇನೋ ನಮಗೆ ಕೆಲಸಕ್ಕೆ ಬರೋ ವಿಷಯದಂತಿದೆಯಲ್ಲ ಅಂತ ಆಲೋಚಿಸ್ತಿದ್ದ ದಿಲೀಪ್.
ಏನು ಅಮರೇಂದ್ರ ವರ್ಮ ಮದುವೆ ಮಾಡ್ಕೊಂಡಾ? ಸಿಡ್ಲು ಬಡ್ದು ಅವ್ನು ಸತ್ತೇ ಹೋಗ್ಬಿಟ್ನೇನೋ ಅನ್ನುವಷ್ಟು ಆವೇಶದಿಂದ ಮೇಲಕ್ಕೆದ್ದು ಆಶ್ಚರ್ಯದಿಂದ ಕೇಳಿಬಿಟ್ಟ. ಆದರೂ ಬಾಬಾ ತೀರಿ ಹೋದ್ನಲ್ಲ, ಮದುವೆ ಯಾವಾಗ ಮಾಡ್ದ? ಅವರ ಕೊನೆ ಆಸೆಯಾಗಿ ತನ್ನ ಮಗಳನ್ನು ಅಮರೇಂದ್ರ ವರ್ಮನಿಗೆ ಕೊಟ್ಟು ಮದುವೆ ಮಾಡ್ದ. ತಂದೆ ಕೊನೆ ಆಸೆ ತೀರಿಸೋದಕ್ಕೆ ಆ ಹುಡುಗಿ ಮದುವೆಗೆ ಒಪ್ಕೊಂಡ್ಳು. ಹಾಗೆ ತನಗಾಗಿ ಪ್ರಾಣ ಬಿಟ್ನಲ್ಲ ಬಾಬಾ, ಅವ್ರ ಕೊನೆ ಆಸೆ ತೀರಿಸೋದಕ್ಕೆ ಅಮರೇಂದ್ರ ವರ್ಮ ಕೂಡ ಒಪ್ಕೊಂಡ. ಅಂದರೆ ಇಬ್ಬರಿಗೂ ಮದುವೆ ಇಷ್ಟ ಇಲ್ಲ ಅಷ್ಟೇ ತಾನೇ ಅಂತ ದೊಡ್ಡ ವಿಷಯ ಕಂಡು ಹಿಡ್ದಂತ ಕೇಳ್ತಾನೆ ದಿಲೀಪ್. ಹಾಂ ಅಷ್ಟೇ ತಾನೇ. ಇಷ್ಟ ಇರೋದು ಹುಡುಗಿಯೊಂದಿಗೆ ಎಷ್ಟು ದಿನ ಬದುಕ್ತಾನೆ? ಇಷ್ಟ ಇರೋದು ಗಂಡನೊಂದಿಗೆ ಆ ಹುಡುಗಿ ಕೂಡ ಇರಲ್ಲ. ಖಂಡಿತವಾಗಿಯೂ ಡಿವೋರ್ಸ್ ಅರ್ಜಿ ಹಾಕ್ತಾಳೆ. ಇಲ್ದಿದ್ರೆ ತನಗೆ ಹೇಳದೆ ದೂರ ಇಲ್ಲಾದರೂ ಹೊರಟು ಹೋಗ್ತಾಳೆ. ನೀನು ಅಮರೇಂದ್ರ ವರ್ಮನನ್ನು ಕಡಿಮೆ ಅಂದಾಜು ಮಾಡ್ತಿದ್ದೀಯಾ? ಬಾಬನನ್ನು ಕೊಂದ ನಂತರ ನಿನ್ನ ತಮ್ಮನನ್ನು ಯಾರಿಗೂ ತಿಳಿದಂತೆ ಒಂದು ಕಡೆ ಅಡಗಿಸಿಟ್ಟಿದ್ದೆ. ಆದರೆ ಬದುಕಿದ್ದೆ ಹುಡುಕೊಂಡು ಹೋಗಿ ನಿನಗೆ ನೇರವಾಗಿ ಲೈವ್ ಶೋನಲ್ಲಿ ತೋರಿಸಿ ಮಿಗಿಲ ಕೊಂದು ಬಂದಿದ್ದಾನೆ ಅಮರೇಂದ್ರ ವರ್ಮ. ಅಂಥ ಅಮರೇಂದ್ರ ವರ್ಮ ತನ್ನ ಹೆಂಡತಿ ಎಲ್ಲೋ ಹೋಗ್ತಿದ್ರೆ ಹೇಳದೆ ಹೋಗಲು ಪ್ರಯತ್ನಿಸಿದ್ರೆ ಸುಮ್ಮನಿರ್ತಾನಾ? ಅದು ನಿಜಾನೇ. ಅವನಿಗೆ ಇಲ್ಲಿ ಸರ್ಕಲ್ ಹೆಚ್ಚು, ಅವನಿಗಿರೋ ಅಭಿಮಾನಿಗಳು ಹೆಚ್ಚು, ಹಾಗೆ ಅವನಿಗಿರೋ ಹಠ ಛಲ ಕೂಡ ಹೆಚ್ಚು. ಪಾಪ ಆ ಹುಡುಗಿ ಪರಿಸ್ಥಿತಿ ಏನಿವಾಗ? ಅದನ್ನು ನೀವು ನೋಡ್ಕೊಳ್ಳಿ. ನಿಮ್ಗೆ ಯಾವುದೋ ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದೆ. ಈ ಮಧ್ಯೆ ನನಗೆ ಇದು ತಿಳಿಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ, ಇದರ ಪ್ರಕಾರ ನಾನು ಪ್ಲ್ಯಾನನ್ನು ಮಾಡ್ಕೊಳ್ತೀನಿ ಅಂತಾನೆ ದಿಲೀಪ್. ಈಗೋ ಆ ಹುಡುಗಿ ಫೋಟೋ ಅನ್ನುತ್ತಾ ಬಾಬಾ ಮತ್ತು ಸಾತ್ವಿಕ ಒಟ್ಟಿಗೆ ಇರೋ ಫೋಟೋವನ್ನು ನೀಡ್ತಾನೆ ವಕೀಲ. ತಂದೆ ಮಗಳ ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ. ಯಾವ ಮಾತಿಗೆ ಆ ಮಾತು ಹೇಳಬೇಕು? ಇವರ ಜೋಡಿ ತುಂಬ ಚೆನ್ನಾಗಿದೆ ಅಂದ. ಅದರಲ್ಲೂ ಇಷ್ಟ ಇಲ್ಲದೆ ಮದುವೆ ಆಗಿದ್ದಾರೆ ಇಬ್ಬರು. ಈ ಮಧ್ಯದಲ್ಲಿ ನೀನೇನು ಮಾಡ್ತೀಯೋ ಊಹಿಸಲಾಗದಷ್ಟು ನಿಷ್ಕಲ್ಮಶದವನೆಲ್ಲ ನಾನು. ಏನು ಮಾಡ್ತೀಯೋ ನನಗೊತ್ತು, ಆಲ್ ದಿ ಬೆಸ್ಟ್ ಅಂತ ಹೇಳಿ ಹೊರಟು ಹೋದ ಲಾಯರ್. ಸಾತ್ವಿಕಳ ಮುಖದ ಮೇಲೆ ಬೆರಡು ದುಂಡಕ್ಕೆ ತಿರುಗಿಸ್ತಾ, ಇಷ್ಟು ಸುಂದರವಾದ ಹುಡುಗಿನ ಅಮರೇಂದ್ರ ವರ್ಮ ಮದುವೆ ಆಗಿದ್ದಾನಾ? ಈ ಒಂದು ವಿಷಯ ಸಾಕು ನನಗೆ. ನನ್ನ ತಮ್ಮನನ್ನು ನನಗೆ ಹೇಗೆ ದೂರ ಮಾಡಿದ್ಯೋ ಹಾಗೆ ನಿನ್ನ ಹೆಂಡತಿಯನ್ನು ನಿನಗೆ ದೂರ ಮಾಡ್ತೀನಿ. ತಮ್ಮನನ್ನು ಉಳಿಸ್ಕೊಳ್ಳಲು ಆಗಲಿಲ್ಲ ಅಂತ ಎಲ್ಲರೂ ನನ್ನನ್ನು ಗೇಲಿ ಮಾಡ್ತಾ ಇದ್ದಾರೆ. ಹಾಗೆ ನಿನ್ನ ಹೆಂಡತಿಯ ನೀನು ಕೂಡ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ವೇ ಅಂತ ಪ್ರತಿ ಕ್ಷಣವೂ ಸಂಕಟವನ್ನು ಅನುಭವಿಸ್ತಾ ಸಾಯಬೇಕಂತ್ಕೊಳ್ತಾ ಸಾತ್ವಿಕಾಳ ಬಗ್ಗೆ ಡೀಟೇಲ್ಸನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ದಿಲೀಪ್. ಸಾತ್ವಿಕ ಏನೋ ಹೊರಗಡೆ ಬಂದು ಬೇಸರದಿಂದ ಕೂತಿದ್ದಾಳೆ. ಏನಮ್ಮ ಹಾಗಿದೆಯಾ ಅಂತ ಕೇಳ್ತಾನೆ ದಾದಾ. ಹೀಗಿರದೆ ಹೇಗಿರಬೇಕು? ಎಷ್ಟು ಸಂತೋಷವಾಗಿ ನಮ್ಮ ಡ್ಯಾಡಿ ಜೊತೆ ಸಮಯ ಕಳೀಬೇಕಂತ ಬಂದೆ, ಕೊನೆಗೆ ಹೀಗಾಗೋಯ್ತು. ನಿಜಕ್ಕೂ ಇಷ್ಟು ದೊಡ್ಡ ಮನೆಯನ್ನು ಹೇಗೆ ಕೊಂಡ್ರು? ಬ್ಯಾಂಕ್ ಹಣವು ತುಂಬ ಇದೆ. ಇದೊಂದೇ ಅಲ್ಲ, 4-5 ಮನೆಗಳಿವೆ. ಬಂಗಾರ ಕೂಡ ತುಂಬ ಇದೆ. ನಮ್ಮ ತಂದೆ ಹೇಳಿದ ಪ್ರಕಾರ ಇಷ್ಟು ಹಣ ನಮ್ಮ ಡ್ಯಾಡಿಗೆ ಎಲ್ಲಿಂದ ಬಂತು? ಅವರು ಯಾವ ಬಿಸ್ನೆಸ್ ಮಾಡಿದ್ರು? ಇಷ್ಟು ಸಂಪಾದನೆ ಹೇಗೆ ಬಂತು ಅನ್ನೋ ವಿಷಯಗಳು ನಿಮಗೇನಾದರೂ ತಿಳಿದಿದೆಯಾ ಅಂತ ಕೇಳ್ತಾಳೆ. ನಿನಗ್ಯಾಕಮ್ಮ? ಯಾಕೋ ಗೊತ್ತಿಲ್ಲ, ನನ್ನನ್ನು ಯಾವಾಗಲೂ ಇಲ್ಲಿಗೆ ಬರಬೇಡ ಅಂತಿದ್ರು. ಯಾವುದೇ ಅಗತ್ಯ ಎದುರು ತಾನೇ ಬರ್ತಿದ್ರು. ನಾನು ಬರುವಷ್ಟರಲ್ಲಿ ಸಾವು ಬದುಕಿನಲ್ಲಿದ್ದರು. ಇವಾಗಲಿಂದ ಅನುಮಾನ ಬರ್ತಿದೆ, ನಿಜವಾಗಿಯೂ ನಮ್ಮ ತಂದೆ ಇದೆಲ್ಲ ಹೇಗೆ ಸಂಪಾದಿಸಿದ್ರು ಅಂತ ಅನುಮಾನ ಬಂತು. ನಿನ್ನ ತಂದೆಯನ್ನು ಅನುಮಾನ ಪಡ್ತಿದೆಯಾ ಅಂತ ಕೇಳ್ತಂತಾದ. ಚಿಚಿ, ನನ್ನ ಉದ್ದೇಶ ಅದಲ್ಲ. ಅವ್ರು ಏನು ವ್ಯಾಪಾರ ಮಾಡಿದ್ರು ಅಂತ ತಿಳ್ಕೊಂಡ್ರೆ ಆ ವ್ಯಾಪಾರವನ್ನು ನಾನು ಕೂಡ ನೋಡ್ಕೊಳ್ಬಹುದಲ್ವಾ? ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಇರಬೇಕಾದವಳೆ ತಾನೇ. ಆ ವ್ಯಾಪಾರದ ಬಗ್ಗೆ ಸ್ವಲ್ಪ ವಿವರಗಳು ತಿಳಿದ್ರೆ ನಾನು ಜಾಗ್ರತೆಯಾಗಿ ಡೀಲ್ ಮಾಡ್ತೀನಿ. ಅದರ ಬಗ್ಗೆ ಕೇಳಿದೆ ಅಷ್ಟೇ ಹೊರತು ನಮ್ಮ ತಂದೆ ಮೇಲೆ ನನಗೇನು ಗೌರವ ಕಡಿಮೆ ಆಗಿಲ್ಲ ಅಂತ ಸುಂದರವಾದ ಸುಳ್ಳಿನಿಂದ ಸಮಾಧಾನಪಡಿಸಿದ್ಲು ಸಾತ್ವಿಕ. ನೀವು ನಮ್ಮ ಡ್ಯಾಡಿ ಇಬ್ಬರು ವ್ಯಾಪಾರದ ಪಾರ್ಟ್ನರ್ಸ್. ನಮ್ಮ ಡ್ಯಾಡಿ ಏನು ವ್ಯಾಪಾರ ಮಾಡ್ತಾರೆ ಅಂತ ಕೇಳಿದ್ಲು. ಡ್ಯಾಡಿ ಏನು ಮಾಡ್ತಾರೆ ಅಂತ ಕೂಡ ನಿನಗೆ ತಿಳಿಯಲ್ವಾ? ಗೊತ್ತಿಲ್ಲ, ಯಾಕಂದರೆ ಯಾವುದೋ ವ್ಯಾಪಾರ ಮಾಡ್ತಿದ್ದೀನಿ ಅಂತ ಹೇಳಿದರು. ವಿವರಗಳನ್ನ ಕೇಳಿದ್ರೆ ಹೇಳ್ತಾ ಇರಲಿಲ್ಲ. ಮಿಗಿಲಾಗಿ ನಾನಿಂದು ಇಲ್ಲಿಗೆ ಬಂದಿರಲಿಲ್ವಲ್ಲ, ಅದಕ್ಕೆ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಬಾಬಾ, ನಿನ್ನ ಮಗಳಿಗೆ ಕೂಡ ಹೇಳಿದಂತೆ ಜಾಗ್ರತೆ ವಹಿಸಿದೆಯಾ ಹಾಗಾದರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ ದಾದಾ. ಇವಾಗ ಯಾವುದೇ ವಿಷಯ ಆದರೂ ನೀನು ಹೊರಗಿನವ್ರನ್ನ ಕೇಳಬಾರ್ದು, ಹೋಗಿ ನಿನ್ನ ಗಂಡನನ್ನು ಕೇಳು ಅಂತಾನೆ ದಾದಾ. ಅಷ್ಟೇ, ದಾದನ ಕಡೆ ಕೋಪದಿಂದ ನೋಡಿದ್ಲು ಸಾತ್ವಿಕ. ನಿನಗೆ ಯಾವುದೇ ವಿಷಯ ಬೇಕಿದ್ರೂ ನಿನ್ನ ಗಂಡನನ್ನೇ ಕೇಳಬೇಕು ಅಂತ ಹೇಳಿದ್ರಿಂದ ಕೋಪದಿಂದ ಅವನ ಕಡೆ ನೋಡ್ತಾ ಇದ್ಲು.
ನೀನು ಹೇಗೆ ನೋಡಿದ್ರು ಸರಿ, ನಾನು ಹೇಳ್ತಾ ಇರೋದು ನಿಜಾನೇ ತಾನೇ. ನೀನು ಹಾಗೆ ಯಾರು ಸಿಕ್ಕರೆ ಅವ್ರನ್ನ ಕೇಳಿದ್ರೆ ನಿನಗೆ ತೊಂದರೆ ಆಗುತ್ತೆ. ನಾನು ಹೊರಗಿನವ್ರನ್ನ ಕೇಳಿಲ್ವಲ್ಲ, ನಿಮ್ಮನ್ನು ತಾನೇ ಕೇಳಿದ್ದು. ನೀವು ನಮ್ಮ ತಂದೆಗೆ ಆಪ್ತ ಗೆಳೆಯ ಅಂತ ಅರ್ಥ ಆಯಿತು ನಿಮ್ಮ ಮಾತುಗಳಿಂದ. ನಮ್ಮ ತಂದೆ ಕೂಡ ಅದನ್ನೇ ಹೇಳಿದರು. ನಮ್ಮ ತಂದೆ ಆಪ್ತ ಗೆಳೆಯರಾದ್ದರಿಂದ ನಿಮ್ಮನ್ನು ಕೇಳಿದೆ ಅಂತ ಸಾತ್ವಿಕ ಹೇಳಿದ್ನೆಲ್ಲ. ನಿನಗೆ ಯಾವುದೇ ಅನುಮಾನ ಇದ್ದರೂ ಹೋಗಿ ನಿನ್ನ ಗಂಡನ ಕೇಳು ಅಂತ ಹೇಳ್ತಾ ಇರ್ದಾದ. ಸಾತ್ವಿಕ ಹಾಗೆ ಇದ್ಬಿಟ್ಲು. ನಿನ್ನ ಗಂಡನ ಕೇಳೋದಕ್ಕೆ ಭಯನಾ ಅಂತ ಆಟ ಆಡಿಸ್ತಿರ್ತಾನೆ ದಾದ. ನನಗೇನು ಭಯ ಇಲ್ಲ ಅಂತಾಳೆ. ಹಾಗಿದ್ರೆ ಹೋಗಿ ಕೇಳು ಅಂತಾನೆ. ಕೇಳ್ತೀನಿ, ನನಗೇನಾದರೂ ಏನು ಭಯನಾ? ನಿಜವಾಗಿಯೂ ಭಯ ಇಲ್ದಿದ್ರೆ ಹೋಗಿ ಕೇಳು, ಅವನೇನು ಹೇಳ್ತಾನೋ ಅದೇನು ನಿಜ. ನನಗೇನಾದರೂ ಭಯ ಅನ್ಕೊಬಿಟ್ಟಿದ್ದೀರಾ? ಇವಾಗಲೇ ಹೋಗಿ ಕೇಳ್ತೀನಿ, ಇಂಥವ್ರಿಗೆಲ್ಲ ನಾನೇನು ಹೆದರಲ್ಲ ಅಂತಾಳೆ ಸಾತ್ವಿಕ. ಅಬ್ಬೋ ಅನ್ನುವಂತೆ ಸಾತ್ವಿಕಾಳನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡ್ತಾನೆ ದಾದ. ಏನು ಆಲೋಚಿಸ್ತೀರಾ? ನನಗೆ ಭಯ ಅಂತ ಅಂದ್ಕೊಂಡ್ಬಿಟ್ರಾ? ಇಂಥ ಜನರನ್ನ ನಾನು ತುಂಬ ಜನ ನೋಡಿದ್ದೀನಿ, ನನಗೇನು ಭಯ ಇಲ್ಲ. ಹೋಗೋಗಾಗಿದ್ರೆ ಮಾತಾಡು ಅಂತ ಕೈ ತೋರಿಸ್ತಾರೆ. ಕೇಳೋದೇನು, ತರಾಟೆಗೆ ತಗೊಳ್ತೀನಿ, ಗಟ್ಟಿಯಾಗಿ ಮಾತಾಡಿ ಎಲ್ಲ ವಿಷಯವನ್ನು ತಿಳ್ಕೊಳ್ತೀನಿ ಅನ್ನುತ್ತಾ ಆವೇಶದಿಂದ ಮುಂದಕ್ಕೆ ಹೋಗಿ 4 ಹೆಜ್ಜೆ ಇಟ್ಲು. ನಿಜಕ್ಕೂ ಏನು ನಡೆಯುತ್ತೋ ನೋಡೋಣ ಅನ್ನುವಂತೆ ಹಿಂತಿರುಗಿ ಸಾತ್ವಿಕಾಳ ಕಡೆ ನೋಡ್ತಿದ್ದಾರೆ. ಹಾಗೆ 4 ಹೆಜ್ಜೆ ಇಟ್ಟು ಹಿಂತಿರುಗಿ ಅಂದಹಾಗೆ ಅಮರೇಂದ್ರ ವರ್ಮನ ಕೋಣೆ ಎಲ್ಲಿದೆ ಅಂತ ಕೇಳ್ತಾಳೆ. ಒಂದು ನಗು ಅಮರೇಂದ್ರ ವರ್ಮ ಯಾವ ಕೋಣೆಯಲ್ಲಿದ್ದಾನೆ ಅಂತ ಹೇಳ್ತಾರೆ ದಾದ. ಹ್ಞೂ ಅನ್ನುತ್ತಾ ಗತ್ತಿನಿಂದ ಮುಖ ಪಕ್ಕಕ್ಕೆ ತಿರುಗಿಸಿ ಗಬಗಬನೆ ಹೋಗ್ತಿದ್ದ. ಅವಳನ್ನು ನೋಡಿ ನಿಜಕ್ಕೂ ಏನು ನಡೆಯುತ್ತೋ ತಿಳ್ಕೊಳ್ಬೇಕು ಅಂತ ದಾದ ಕೂಡ ಅವಳ ಹಿಂದೆ ಬರ್ತಾರೆ. ಕೋಣೆ ಹೊರಗಿನವರೆಗೆ ಬಂದಳು. ಬಾಗಿಲು ಹಿಡಿದು ತೆರೆಯೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ಅಂದು ಮಾಡ್ದಂತೆ ನನ್ನ ಕೆನ್ನೆ ಹೊಡಿತಾನೇನೋ ಅಂತ ತಿಳಿಯದೆ ತನ್ನ ಕೆನ್ನೆಯನ್ನು ಸವರ್ಕೊಂಡ್ಳು ಸಾತ್ವಿಕ. ಸಾತ್ವಿಕಳ ಭಯ ನೋಡಿ ಮರಿಯಲ್ಲಿ ನಿಂತಿದ್ದಾದ ನಕ್ಕೊಂಡ. ಇದೇನಾ ನಿನ್ನ ಧೈರ್ಯ ಅನ್ನುವಂತೆ ಸಾತ್ವಿಕಳ ಕಡೆ ನೋಡಿ ಕಣ್ಸನ್ನೇ ಮಾಡ್ದ. ನನಗೇನು ಭಯ ಇಲ್ಲ ಅಂತ ಅನ್ನುವಂತೆ ಮತ್ತೆ ಗರ್ವದಿಂದ ತಲೆ ತಿರುಗಿಸಿ ವೇಗವಾಗಿ ಬಾಗಿಲು ತೆಗೆದು ಒಳಗೆ ಬಂದ್ಲು. ಅದೇ ಸಮಯಕ್ಕೆ ಅಮರೇಂದ್ರ ವರ್ಮ ಹೊರಗಡೆ ಹೋಗಲು ಬಾಗಿಲು ತೆಗೆದ. ಇಬ್ಬರು ಒಂದೇ ಸಮಯದಲ್ಲಿ ಬಾಗಿಲು ತೆಗೆದರು. ಸಾಮಾನ್ಯವಾಗಿ ತೆಗಿಬಹುದು ಅಂದ್ಕೊಂಡಿದ್ಲು ತಾನೇ, ಆದರೆ ವೇಗವಾಗಿ ಬಾಗಿಲು ಹಿಂದಕ್ಕೆ ಹೋಗೋಷ್ಟರ ಸಾತ್ವಿಕ ಕೆಳಗೆ ಬೀಳೋದಕ್ಕೆ ಹೋದ್ಲು. ಅದನ್ನು ಗಮನಿಸಿದ ಅಮರೇಂದ್ರ ವರ್ಮ ತಕ್ಷಣವೇ ಅವಳು ಕೆಳಗೆ ಬೀಳದಂತೆ ಗಟ್ಟಿಯಾಗಿ ಹಿಡ್ಕೊಂಡ. ನಡುವಿನ ಸುತ್ತಲೂ ಕೈ ಹಾಕಿ ಒಂದು ಕೈಯಿಂದಲೇ ಹಿಡ್ಕೊಂಡ. ಇನ್ನೊಂದು ಕೈಯಲ್ಲಿ ಗನ್ನಿತ್ತು. ಕೆಳಗೆ ಬಿದ್ದು ಹೋದೆ ಅಂದ್ಕೊಂಡು ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಹೆದರ್ತಿದ್ದಾಳೆ ಸಾತ್ವಿಕ. ಅಮರೇಂದ್ರ ವರ್ಮ ತನ್ನ ನಡುವಿನ ಮೇಲೆ ಕೈ ಇಟ್ಟು ಹಾಗೆ ಹಿಡ್ಕೊಳ್ತಿದ್ದಂತೆ ಎಚ್ಚರ ಬಂದಂತೆ ಕಂಡುಬಿಟ್ಲು. ಅಷ್ಟೇ, ಅಮರೇಂದ್ರ ವರ್ಮ ಹಿಡ್ಕೊಂಡಿದ್ದಾನೆ, ತನಗೆ ಹತ್ತಿರದಲ್ಲಿದ್ದಾನೆ ಅಂತ ಅವಳಿಗೆ ಅರ್ಥ ಆಗೋಯಿತು. ಆ ಸ್ಪರ್ಶವನ್ನು ಕೂಡ ತಡ್ಕೊಳ್ಳೋದಕ್ಕಾಗದಂತೆ ವೇಗವಾಗಿ 2 ಕೈಗಳಿಂದ ಅಮರೇಂದ್ರ ವರ್ಮನನ್ನ ಹಿಂದಕ್ಕೆ ನೂಕಿದ್ಲು. ಏ ಹುಚ್ಚಿ ಅಂದ್ಕೊಳ್ತಾ ವೇಗವಾಗಿ ಮುಂದಕ್ಕೆ ಬರ್ತಿದ್ರೆ ಹೊಡಿತಾನೇನೋ ಅನ್ನೋ ಭಯದಿಂದ ಕಣ್ಣು ಮುಚ್ಕೊಂಡು ಗೋಡೆಗಂಟ್ಕೊಂಡ್ಳು ಸಾತ್ವಿಕ. ಅವಳು ಹಾಗೆ ಎದುರೋದನ್ನು ನೋಡಿ ಕೈ ಕೆಳಗಿಳಿಸ್ತಾನೆ. ಸಾತ್ವಿಕಾಳಿಗೆ ತುಂಬ ಹತ್ತಿರದಲ್ಲಿದ್ದಾನೆ ಅಮರೇಂದ್ರ ವರ್ಮ. ಅವಳ ಹೃದಯ ತುಂಬ ವೇಗವಾಗಿ ಬಡ್ಕೊಳ್ತಿದೆ. ಅಂದರೆ ಅವಳ ಹೃದಯದ ಬಡಿತ ಅವಳಿಗೆ ಕೇಳಿಸುವಂತಿದೆ. ಭಯದಿಂದಲೇ ಒಂದು ಕಣ್ಣನ್ನು ಮೇಲೆ ತೆಗೆದು ನೋಡಿದ್ಲು. ಕೋಪದಲ್ಲಿರೋ ಅಮರೇಂದ್ರ ವರ್ಮ ಎದುರಿಗೆ ಕಾಣಿಸ್ತಾನೆ. ಯಾವಾಗಲೂ ಹೀಗೆ ಕಣ್ಣು ಮುಚ್ಕೊಂಡಿರ್ತೀಯಾ? ಕಣ್ಣು ಮುಚ್ಕೊಂಡು ನಡೀತೀಯಾ? ಸ್ವಲ್ಪ ನೋಡ್ಕೊಂಡು ನಡಿ, ಇಲ್ದಿದ್ರೆ ಕೆಳಗೆ ಬೀಳ್ತಿದ್ದೆ. ನನ್ನಿಷ್ಟ, ನಾನು ಹೇಗೆ ಬೇಕಾದರೂ ನಡೀತೀನಿ, ಮಧ್ಯದಲ್ಲಿ ನಿನಗ್ಯಾಕೆ ಅನ್ನುತ್ತಾ ಇಲ್ಲ ಧೈರ್ಯವನ್ನು ತಂದುಕೊಂಡು ಕೇಳ್ತಾಳೆ. ಗನ್ ತಗೊಂಡು ಸಾತ್ವಿಕಾಳ ಕೆನ್ನೆ ಮೇಲಿಟ್ಟು, ನೀನು ಕೆಳಗೆ ಬಿದ್ದು ಕಾಲು ಅಥವಾ ಕೈಲಿ ಮುರ್ಕೊಂಡ್ರೆ ಮತ್ತೆ ನಾನೇ ತಾನೇ ನಿನಗೆ ಸೇವೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ಯಾ? ನಿನ್ನ ಕೈ ಮುರಿತು ಅಂದ್ಕೋ, ನಿನ್ನ ಕೆಲಸಗಳನ್ನ ನೀನು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಅದಕ್ಕೆ ಜಾಗೃತಿಯಾಗಿ ನಡಿ ಅಂತ ಅಂತಾನೆ. ಅಂದರೆ ಕೆಳಗೆ ಬಿದ್ದರೆ ಕನಿಷ್ಠ ಸಹಾಯ ಕೂಡ ಮಾಡಲ್ವಾ ಅನ್ನುವಂತೆ ಮುಖ ಮಾಡಿದ್ಲು. ಆದರೆ ಬಿಗುಮಾನ ತೋರಿಸ್ತಾ ನಿನ್ನ ಸಹಾಯ ನನಗೆ ಅಗತ್ಯ ಇಲ್ಲ ಅಂತ ಗಂಭೀರವಾಗಿ ಹೇಳಿದ್ಲು. ತುಂಬ ಸಂತೋಷ. ಕೆಳಗೆ ಬಿದ್ದ ತಕ್ಷಣವೇ ಹೆಂಡತಿಯನ್ನು ಹಕ್ಕು ತೋರಿಸಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿದೆಯೇನೋ, ಅಂಥ ಆಸೆಗಳನ್ನೆಲ್ಲ ನಿಜಕ್ಕೂ ಇಟ್ಕೊಳ್ಳೇಬೇಡ ಅಂತಾನೆ.
ಸಾತ್ವಿಕಾಳ ಕಣ್ಣುಗಳು ಅಚ್ಚರಿಯಿಂದ ದೊಡ್ಡದಾಗುತ್ತವೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ.